ಅವರೆಲ್ಲ ಹೇಳ್ಕೊಟ್ಟಾರ್ರಿ. ಯಾಕೆ ಕೇಳು, ನಾವು ಇಲ್ಲಿ ಸತತ್ತಿರ್ತೇವೆ. ಅವ್ರ ಪುಣ್ಯ ಮಾಡೋ ಜನ ಒಂದು 4ನೇ ಭಾಗ ಐತಿ, ಪಾಪ ಮಾಡೋ ಜನ 12ನೇ ಐತಿ. ದೇವಸ್ಥಾನದೊಳಗೆ ನಾವು ನೋಡ್ತಿರ್ತೇವೆ. ಒಳ್ಳೆಯ ಮಾತುಗಳನ್ನು ಆಡ್ಕೊಂಡ್ರೆ ನಮಗೆ ಒಳ್ಳೆಯದೇ ನಮ್ಮ ಹಿಂದ್ಗಡೆ ಬರ್ತದೆ. ಕೆಟ್ಟದ ಬಯಸಿದ್ರೆ ನಾವು ಕೆಟ್ಟದ್ದು ನಮ್ಮ ಹಿಂದ್ಗಡೆ ನಮ್ಮ ಬೆನ್ನಿಗೆ ಅಂಟ್ಕೊಂಡಿರ್ತದೆ. ಅದು ಅರ್ಥ ಆಯ್ತಾ? ಓಕೆ. ಯಾವ ಸರ್? ಈ ರಾಯಚೂರು. ರಾಯಚೂರ ಸರ್. ನಿಮ್ದು ಯಾವ್ರ? ಓಕೆ ಅಣ್ಣ, ಇಲ್ಲಿ ಒಂದು ಮಂಟಪ ಅಲ್ಲ, ಗುಡಿ ಅದ ದೇವ್ ಐತಲ್ರಿ. ಯಾವ ಮಂಟಪ? ಇದು ಸಭಾಭವನ. ಸಭಾಭವನ ಅಲ್ಲ ರೀ, ಇದು ಕೂಡಲ ಸಂಗಮ ಆಯ್ತು. ಇಲ್ಲಿ ಅಲ್ಲಂಪುರ ಮಂಟಪ ಇಲ್ಲೇ ಮುಂದ್ಗಡೆ ಅಲ್ಲ. ಅದೇ ಅಲ್ಲಿ ಹುಡ್ಕಾಕತ್ತೇನೆ ರೀ, ಅಲ್ಲಿಗೆ ಹೋಗ್ಬೇಕ್ರಿ. ಇಲ್ಲೇ ಸದ್ಯ ಕಾಲೇಜ್ ಬರ್ತಲ್ಲ, ಕಾಲೇಜ್ ಇದ್ರಿಗೆ ಹಿಂಗೆ ಐತೆ ನೋಡ್ರಿ. ಕೂಡಲ ಸಂಗಮ ತಾಶಿ ಕೊಟ್ಲು ಚಟ್ನಿ ದೋಸೆ. ಪರಮೇಶ್ವರ ಹೊಸ ವಿಡಿಯೋಗೆ ಸ್ವಾಗತ. ನಿಮಗೆ ನಾವು ಪ್ರೆಸೆಂಟಾಗಿ ಕೂಡಲ ಸಂಗಮ ಹತ್ರ ಇದ್ದೀವಿ. ದೋಸೆ ತಿಂತಾ ಇದ್ದೀವಿ ನಾವು. ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ನೋಡಿ ವಾತಾವರಣ. ಜನಗಳು ಬಂದಿದ್ದಾರೆ, ಇಷ್ಟೊಂದು ಬೆಳಗ್ಗೆ ಬಂದಿದ್ದಾರೆ ನೋಡಿ. ಇಲ್ಲಿ ನನಗಂತೂ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಮಲಪ್ರಭಾ ಘಟಪ್ರಭಾ 2 ನದಿಗಳು ಸೇರಿ ಕೃಷ್ಣಾ ನದಿಗೆ ಸೇರುತ್ತೆ. ಅದುವೇ ನಮ್ಮ ಮುಂದುಗಡೆ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಕೂಡಲ ಸಂಗಮ ದೇವಂದು. ನೋಡಿ ಅಜ್ಜ ಅವರು ರೆಡಿ ಆಗ್ತಾ ಇದ್ದಾರೆ, ಸ್ನಾನ ಮಾಡಿದ್ರಂತ ಇವರು. ನಾನು ಇಲ್ಲಿ ಮಾಡಬೇಕೀಗ. ಸಂಗಮೇಶ್ವರ ಕೂಡಲ ಸಂಗಮದಲ್ಲಿ ಸ್ನಾನ ಮಾಡಿ ಸಂಗಮೇಶ್ವರ ದೇವರ ಗರ್ಭಗುಡಿಗೆ ಹೋಗಿ ಶರಣು ಎನ್ನಬೇಕು. ನೋಡಿ ಸ್ನೇಹಿತರೆ, ಕೂಡಲ ಸಂಗಮ ಯಾವ ಥರ ಇದೆ. ಇಲ್ಲಿ ಬೋಟ್ ನಿಂತಿದೆ. ಇಲ್ಲಿ ಕೂಡಲ ಸಂಗಮೇಶ್ವರ ಬೋಟಿಂಗ್. ಯಾವ್ರವ ನಿಮ್ಮದು? ಧಾರವಾಡ ಏನ್ರಿ? ನಾವು ರಾಯಚೂರು ರೀ. ಅವ ಇಲ್ಲಿ ಬಸವೇಶ್ವರರು ಐಕ್ಯವಾದಂತಹ ಸ್ಥಳ ಇದೆ. ನಮ್ಮ ಹಿಂದುಗಡೆ ಕೂಡಲ ಸಂಗಮ ನದಿ ನೋಡಿ ಯಾವ ರೀತಿ ಹರಿತಾ ಇದೆ. ಇದೇ ನೋಡ್ರಿ ಕೂಡಲ ಸಂಗಮನಾಥ ದೇವಸ್ಥಾನ. ಅಂದರೆ ಬಸವೇಶ್ವರ ಐಕ್ಯವಾದಂತಹ ಸ್ಥಳ ಇದೆ. ಹಾಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಸಂಗಮೇಶ್ವರ ದೇವಸ್ಥಾನ. ಒಳಗಡೆ ಸಂಗಮೇಶ್ವರ ಗರ್ಭಗುಡಿ ಇದೆ. ಹಾಗೆ ನಮ್ಮ ಹಿಂದುಗಡೆ ನೋಡಿಕೊಂಡ್ರೆ ಜಗದ್ಗುರು ಬಸವೇಶ್ವರರು ನದಿಯಲ್ಲಿ ಐಕ್ಯವಾದ ಅಂಥ ಒಂದು ಮಂಟಪ ಇದೆ ಕೆಳಗಡೆ. ಬಸವಣ್ಣನವರ ಐಕ್ಯವನ್ನು ನೋಡುವುದಕ್ಕಿಂತ ಮುಂಚೆ ನಾವು ಸಂಗಮೇಶ್ವರ ದೇವಸ್ಥಾನ ಕಡೆಗೆ ಹೋಗೋಣ. ಗರ್ಭಗುಡಿ ಯಾವ ರೀತಿ ಇದೆ ನೀವು ನೋಡಿ. ಇಲ್ಲಿ ಈ ನಮ್ಮ ಸಂಗಮೇಶ್ವರ ದೇವಸ್ಥಾನವನ್ನು ಪೂರ್ವಕ್ಕೆ ಅಭಿಮುಖವಾಗಿ ಕಟ್ಟಲಾಗಿದೆ. ನೋಡಿ ಯಾವ ರೀತಿ ಇದೆ ಗರ್ಭಗುಡಿ ಒಳಗಡೆ. ಭಕ್ತಾದಿಗಳು ಬೆಳಗಿನ ಜಾವದಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ನೋಡಿ ಒಳಗಡೆ ಮೊಬೈಲ್ಗಳು ಅಲೋ ಇಲ್ಲ, ಬೈತಾರೆ ನೋಡಿದ್ರೆ. ಒಳಗಡೆ ಹೋಗಿ ಪ್ರದಕ್ಷಿಣೆ ಮಾಡಿ ಬಂದೀವ್ರಿ. ಅಂದರೆ ಗರ್ಭಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೀವ್ರಿ. ನೋಡಿ ಪ್ರವಾಸಿಗರು ಬೆಳಗಿನ ಜಾವದಲ್ಲೇ ಬಂದವ್ರೆ. ಈ ಥರ ಸಾರ್ ಅವರು ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಾಯಿದ್ರು. ಏಕೆಂದರೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಲ್ಲ. ಅದು ಬೇರೆ ಇಲ್ಲಿ ಆಳವಾದ ನದಿನೂ ಇದೆ. ಇದು ಸೋಮನಾಥ ಗುಡಿಯ ಬ್ಯಾಕ್ ಸೈಡ್ ಬಂದೀವಿ ನಾವೀಗ. ನೋಡಿ ಯಾವ ಥರ ಇದೆ ಶಿಲ್ಪಕಲೆಗಳು. ಅಂದರೆ ಬಸವಣ್ಣನವರ ವಿಗ್ರಹಗಳು ಜಾಸ್ತಿ ನಾವು ನೋಡ್ಬೋದು. ಅಂದರೆ ಮೂರ್ತಿಗಳು ಚಿಕ್ಕದಾಗಿ ಸಣ್ಣ ಲಿಂಗಗಳು. 2000 years later. ಇದು ಕೂಡಲ ಸಂಗಮ ಅಂದರೆ ಬಸವೇಶ್ವರ ಐಕ್ಯವಾದ ಸ್ಥಳ ಅಲ್ಲ? ಅವ್ರು ಎಲ್ಲಿದ್ದಾರ ಐಕ್ಯವಾದ ಅಂತ? ಎಲ್ಲಿ? ಅಲ್ಲಿ ಒಳಗಿದ್ದಾರ? ಸಂಗಮೇಶ್ವರ ಅಂದರೆ ಬಸವಣ್ಣನವರ ಗುರುಗಳು. ಬಸವೇಶ್ವರ
ಅವ್ರ ದೇಹ ತ್ಯಾಗ ಮಾಡಿದ್ರು ಅಲ್ಲಿ ರೀ? ಹಾಂ ಅಲ್ಲಿ ಅಲ್ಲೇ ರೀ? ಅಲ್ಲಿ ಹೋಗಿ ಬಿಡ್ತಾರಲ್ಲ ರೀ? ಹ್ಞೂ. ಹಿರಿಯರು ಪೂಜ್ಯರು ಯಾವ ಊರು ಅಂತ ಕೇಳಿದ್ರು. ಈ ರಾಯಚೂರು ಐತತ? ಅಲ್ಲಿ 3 ನದಿ ಕಲ್ತಾವು. 3 ನದಿ ಕಳಿತಾವಲ್ಲ ಅಲ್ಲಿ? ಮಲಪ್ರಭು, ಘಟಪ್ರಭು, ಕೃಷ್ಣ ಹಿಂಗೆ ಹೋಗ್ತಾವನ್ರಿ? ಆಂಧ್ರ ಸೈಡ್ ಹೋಗ್ತಾವಲ್ರಿ? ಅದೇ ಈ ಕಡೆ ಗಾಳಿ ಬೀಸ್ತಾ ಇದೆ, ಈ ಕಡೆ ಹೋಗ್ತದ ಹಿಂಗೆ ಬರುತ್ತೆ, ಆದರೆ ಹೋಗೋದು ಹಂಗೆ ಹೋಗ್ತದೆ. ಹಂಗೆ ಹೋಗ್ತಾವಲ್ಲ ರೀ? ಮಲಪ್ರಭಾ ಘಟಪ್ರಭಾ ಇಬ್ರು ಸೇರಿ ಬರ್ತಾವ, ಕೃಷ್ಣಾಗೆ ಸೇರಿ ಬಿಡ್ತಾವ ಇಲ್ಲಿ. ಬಾಲ್ಗುಟ್ಟಿಯಲ್ಲಿ ಸೇರಿ ಹಂಗೆ ಏನ್ರಿ? ಚಿಕ್ಕಸನ್ಮ ಅಲ್ಲಿ ಸೇರ್ತಾವೇನ್ರಿ? ಅಲ್ಲಿಂದ ಸೇರಿ ಇಲ್ಲಿ ತನಕ ಬಂದು ಹಿಂಗೆ ಯಾರು ಎತ್ಕೊಂಡು ಹೋಗ್ತಾವ. ಮತ್ತು ಮಲಪ್ರಭು ಬಿಡೈತಿ. ಮತ್ತೆ ಇಲ್ಲಿ ಮಲಪ್ರಭಾ ಕಳಿತೈತೆ. ಅದ್ರಿ ನಾನು ಹೊಸಬರಿ ಏನಾನ ತಿಳ್ಕೊಬೇಕ್ರಿ, ಏನಾನ ಬಸವೇಶ್ವರ ನುಡಿಗಳನ್ನು ಪಾಲಿಸ್ಬೇಕ್ರಿ, ಅವ್ರು ನಡೆದಂತೆ ನುಡಿಬೇಕು. ಹೌದಲ್ಲ? ಯಾರು ನುಡಂಗಿಲ್ಲ, ನಾವೇ ನುಡಿಬೇಕ್ರಿ, ನಾವೇ ಮನುಷ್ಯರು ನುಡಿಬೇಕು. ಮತ್ತೆ ನೀ ಅಂತಿ ನಿನ್ನಂಗೆ ಜನ ಇಲ್ಲಿ ಈಗ ಕಪ್ಪಿಸ್ತರಿ ಬೋಸ್ತರಿ ಗಂಟು ಹಾಕೋ ಜನ ಅದಾರ. ಹೌದು ತಾತ. ಹಿಂಗೈತೆ ಜನ, ಹಿಂಗೈತೆ ಮೊದಲಿನ ಜನ ಎಲ್ಲಿ ಈಗ ಭಕ್ತಿ ಒಂದು ಜನ ಭಾಳ ಕಡಿಮೆ ಐತಿ. ಅದೇ ರೀ ತಾತ, ಇದು ಏನಾಯ್ತಲ್ಲ ಕಲಿಪುರುಷ ಏನೇ ಆಯ್ದಾನಲ್ಲ, ಎಲ್ಲರ ಮನಸ್ಸಿನಾಗ ಒಕ್ಕೊಂಡ್ಬಿಟ್ಟಾನ, ಎಲ್ಲ ಕಲಿಬೆರಕೆ ಮಾಡಿ ಕೆಟ್ಟ ಮಾತುಗಳು, ಕೆಟ್ಟ ಬುದ್ಧಿಗಳು, ಕೆಟ್ಟ ಅಡವಳಿಕೆಗಳು, ಕೆಟ್ಟ ನುಡಿಗಳು, ಕೆಟ್ಟ ನಡತೆಗಳು ಎಲ್ಲವೂ ನಡೆದಕತ್ತಾವ. ಇದು ಕಲಿಯುಗ ರೀ ತಾತ, ಏನು ಮಾಡೋಕ್ಕಾಗಲ್ಲ. ಏನು ದುನಿಯಾನ ಹಂಗೈತಿ, ನಾವು ಅನ್ನೋದಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂದ್ರೂ ನಾವು ಇವರು ರಾಮಾಯಣ ಮಹಾಭಾರತ ಇವು ತತ್ವಗಳು, ವಚನಗಳು, ದಾಸ ಸಾಹಿತ್ಯರೆಲ್ಲ ಇವರೆಲ್ಲ ಏನು ಹೇಳ್ಕೊಡ್ತಾರಲ್ಲ, ಅವುಗಳನ್ನೆಲ್ಲ ನಾವು ಪಾಲಿಸ್ಕೊಂಡು ಹೋದರೆ ನಾವು ನಮ್ಮದು ಜೀವನ ಪಾವನವಾಗುತ್ತೆ ರೀ ತಾತ. ನೀವಂತೀರಿ ಅವ್ರ ಇಲ್ಲ ಜೀವನ ಪೋಣ ಇಲ್ಲಿ ಈಗ ಪಾಪಿ ಹೆಚ್ಚೈತೆ, ಆ ಪಾಪ ಹೆಚ್ಚೈತಿ. ಹೌದು ರೀ ತಾತ. ಹಾಂ, ಅವರೆಲ್ಲ ಹೇಳ್ಕೊಟ್ಟಾರ್ರಿ. ಯಾಕೆ ಕೇಳು, ನಾವು ಇಲ್ಲಿ ಸತತ್ತಿರ್ತೇವೆ. ಹೌದು ತಾತ. ಪುಣ್ಯ ಮಾಡೋ ಜನ ಒಂದು 4ನೇ ಭಾಗ ಐತಿ, ಪಾಪ ಮಾಡೋ ಜನ 12ನೇ ಐತಿ. ದೇವಸ್ಥಾನದೊಳಗೆ ನಾವು ನೋಡ್ತಿರ್ತೇವೆ. ಹೌದು ತಾತ. ಹಾಂ, ಎಲ್ಲಿ ಉಳಿದಿಲ್ಲ ನೀತ, ಎಲ್ಲಿ ಉಳಿದಿಲ್ಲ. ಹೌದು ತಾತ. ಹಾಂ, ಏನು ನಿಮ್ಮಂತ ಹೇಳಿದ್ರೆ ವೇದಾಂತ ಇಂಥ ಹೇಳು ನಗುತ್ತಾರ್ರಿ. ಏನು ಬಿಡ ಎಲ್ಲ ಜಾಲಿ ಬರೀ ಇದು ಅವ್ರಿಗೇನು ನಿಷ್ಠೆವಂತ ನಡೆದವ್ರು ನೆಮ್ಮದಿಗಿಲ್ಲ. ಇವತ್ತಿನ ಕಾಲದಾಗ ಸೇರಂಗಿಲ್ಲ ಅವ್ರನ್ನ. ನಿಷ್ಠಾವಂತ ಇರು ನೀನು, ಯಾವನು ಕೇಳಂಗಿಲ್ಲ. ನೀ ದುಷ್ಟಾಗು ಭಾರಿ ನಂಬ್ತಾರ. ಅವ್ನು ಹಿಂಗಾದ್ ನೋಡಲಿ, ಅವ್ನು ಈ ಥರ ಮಾಡ್ತಾನೆ ನೋಡಲಿ, ಈಗ ಹಿಂಗೆ ಮಾತಾಡ್ತಾರ. ಇಂಥ ಜನ ಹೆಚ್ಚೈತಿ. ಹೌದ್ರಿ. ಅದಕ್ಕೆ ರೂಪಾಯಿದಾಗ ಒಂದು 4ನೇ ಭಾಗ ಉಳಿದೈತಿ, 12ನೇ ಭಾಗ ಧರ್ಮ ಉಳಿದೈತಿ. ಒಳ್ಳೆಯವ್ರ ಕಾಲಿಲ್ಲ, ಭಕ್ತಿವಂತವ್ರಿಲ್ಲ. ಇಲ್ಲ ರೀ, ನೋಡ್ತಾನೆ ರೀ, ಎಲ್ಲರನ್ನೂ ನೋಡ್ತಾನೆ. ಬಸವೇಶ್ವರ ಇದಾರೆ ರೀ, ನೋಡ್ತಾನೆ, ಎಲ್ಲ ಮಾಡ್ತಾನೆ, ನೀ ಕೇಳಂಗಿಲ್ಲ. ಅವಾಗ ಏನಪ್ಪ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಿನಗೆ. ದೇವ್ರು ಸಾಕಷ್ಟು ಸಂಪತ್ತು ಕೊಡ್ತಿದ್ದಂತ ನಾನು ಅಹಂಕಾರ ತುಂಬಿಟ್ಟಿದ್ದಂತ. ಹೌದೇನ್ರಿ ತಾತ? ಅಹಂಕಾರ ತುಂಬಿದ್ರೆ ಪರಮಾತ್ಮನಂತ ನೀನು ಎಲ್ಲ ಕೊಟ್ಟಿನಿ, ನಾನು ನೆನ್ಸೋಲ್ಲಲ್ಲ ಅನ್ನಂತ ಇರ್ಲಿ ಅಂತ ತಿಳ್ಕೊಂಡು ಲಾಸ್ಟಿಗೆ ಯಮದೂತರು ಬಂದ್ರಂತ. ಯಮದೂತರು ಹೌದು. ಬಂದ ಟೈಮ್ದಾಗ ಅವಾಗ ಏನಂತಂತ, ಶಿವ ನನ್ನ ಯಾಕೆ ಕರ್ಕೊಳ್ಳಿ, ಅವಾಗೆಲ್ಲ ಆಗ್ಬಿಟ್ಟಿತ್ತು, ಸೋತ್ಬಿಟ್ಟಿತ್ತು. ಸೋತ್ ಕೂಡ್ಲೇನ ಏನಪ್ಪ ಯಮದೂತ ಬಂದಂತ ಕರ್ಕೊಂಡ್ಬಂದ್ಬಿಟ್ಟು, ಇವ್ನ್ಯಾಕೆ ಕರ್ಕೊಂಡ್ಬಂದು ಅಹಂಕಾರದ ಬಾಳೆ ಮಾಡಿದ್ದ. ಶಿವ ಅನ್ನೋದು ಅವ್ಗೆ ಅವರು ಇದ್ದಿದ್ದಿಲ್ಲ, ಅವ್ನು ಯಾಕೆ ಕರ್ಕೊಂಡ್ಬಂದಿ ಅಂತ ಕೂಡ್ಲೇನ ಅವಾಗ ಯಮ ಹೇಳಿದ್ನಂತ ಪರಮಾತ್ಮ, ನೀನು ಶಿವ ಅಂತ ನೋಡೋದ, ಅದಕ್ಕೆ ಕರ್ಕೊಂಡ್ಬಂದಿನಿ. ಅದಕ್ಕೆ ಸಾಯಂಕಾಲಕ್ಕರ ಅವಾಗ ಆಗುತ್ತೆ, ಅವಾಗ ನೋಡ್ತಾರೆ ಎಲ್ಲ ಆಗಿರ್ತ. ಸಾಯುವಾಗ ಮಾತ್ರ ದೇವ್ರನ್ನ ನೆನಪು ಮಾಡ್ಕೊತೀವಿ. ಇಂಥ ನಿಜ ಜೀವನದಲ್ಲಿ ಯಾವ್ರ ನೆನಪು ಮಾಡ್ಕೊಂಡಂಗಿಲ್ಲ ರೀ ಅವ್ರನ್ನ. ಅಹಂಕಾರ ರೀ, ಅಹಂಕಾರ, ಸ್ವಾರ್ಥ. ಅದಕ್ಕೆ ಲಾಸ್ಟ್ ಸಾಯಂಕಾಲಕ್ಕರ ನಾನು ನೆನ್ಸಿದ್ನಲ್ಲ ತಿಳ್ಕೊಂಡು ಕರ್ಕೊಂಡ್ಬಂದಿ ಯಮ ಅನ್ನಂತ ಪರಮಾತ್ಮನಿಗೆ ತಪ್ಪ ಅಂತ ಚಂದಂತ. ಅವಾಗ ಹಿಂಗೆ ಜನ ಆಗಿನ ಕಾಲದಲ್ಲಿ ಅದಕ್ಕೆ ಬರೋದು ಹೇಗಂದಿ ಬರೋರು ಏನಂದ್ರೆ ನೀವು ಹೇಳಿದ್ ಕರೆಕ್ಟ್ ಇರ್ತದ, ನಿಜ 100% ಸತ್ಯವಾದ ಮಾತು ನೀವು ಹೇಳಿದ್ದು. ತಮ್ಮದು ಅವರು ನಮ್ದು ರಾಯಚೂರು ಇರ್ತದ. ಯಾವ ಸ್ವಾಮಿಗಳ
ಇಲ್ಲ ರೀ ತಾತ ನಾವು ಹಿಂಗೆ ಆಧ್ಯಾತ್ಮಿಕದಲ್ಲಿ ಚಿಂತನೆ ಕಡೆ ಹೊಂಟಿವ್ರಿ. ಏನಿಲ್ಲ ರೀ, ಎಲ್ಲ ಹೋದ್ರಿ ಆಧ್ಯಾತ್ಮಿಕ ಮಾಡ್ಬೇಕ್ರಿ, ಕಲಿಬೇಕ್ರಿ. ಇನ್ನು ಕಲಿಯೋದು ಭಾಳ ಐತ್ರಿ ಜೀವನದಾಗ. ಯಾವಾಗ ಕಲಿಯೋ ಮನಸ್ಸು ಬರ್ತದ್ರಿ, ನಾವು ಹಿಂಜರಿಬಾರ್ದ್ರಿ, ಕಲಿಬೇಕು. ಒಳ್ಳೆಯ ಬುದ್ಧಿ ಮಾತು ಹೇಳ್ಬೇಕು ಜನರಿಗೆ. ಹೌದ್ರಿ ತಾತ. ತಂದೆ ತಾಯಿ ಅದಾರ ಆಧಾರ ತಾತ, ತಂದೆ ತಾಯಿ ಆಧಾರ. ಅಂತ ಅಕ್ಕ ಇದ್ರು, ಅಕ್ಕ ಕೊಟ್ಟಿರ್ರಿ, ನಾ ಒಬ್ಬನೇ ಇದ್ದೀನಿ ರೀ. ಫಲ ನಾವು ಅಂದತ ಆಸ್ತಿ ಆಸ್ತಿ ಏನಿಲ್ಲ ರೀ ತದ, ಒಂದು 2 ಎಕರೆ ಅದ ರೀ. ಅದ್ರಕ್ಕೋಸ್ಕರ ಜಗಳ ಆಡಕತ್ತೀರಿ, ಅದನ್ನು ನಡೆದದ್ರಿ. ಯಾಕೆ ಹಂಗೆ ರೀ ಇರ್ತಾವ. ಅಣ್ಣ ತಮ್ಮರ ನಮ್ಮ ಸಣ್ಣಪ್ಪವ್ರು ದೊಡ್ಡಪ್ಪವ್ರು ಇದ್ದಾರ. ಅದೇ ಅವ್ರ ಅದು ಮಹಾಭಾರತ ಐತಿ ರೀ. ಪಾಂಡವರು ಕೌರವ್ರು ಹೆಂಗ ಅದಾರ್ರಿ, ಅದೇ ರೀ. ಅದು ಏನಾದ್ರಿ ಕೌರವ್ರು ಪಾಂಡವ್ರ ಪ್ರಕಾರ ನಡೀತಾ ಐತ್ರಿ ಈಗಿನ ಕಾಲ. ಏನಿಲ್ಲ ರೀ ತಾತ, ಹೆಣ್ಣು ಹೊಣ್ಣು ಮಣ್ಣು 3 ಉಳಿಬೇಕಾ, ಮಾ ಜನ್ಮದ ಪುಣ್ಯ ಬೇಕು. 3ಕ್ಕೆ ಊಟಕ್ಕೋಸ್ಕರ ನಾವು ಒದ್ದಾಡಕತ್ತೀವಿ. ಒಂದು ಹೆಣ್ಣಿಗೋಸ್ಕರ ಮಹಾಭಾರತದಲ್ಲಿ ಹೆಣ್ಣಿಗೋಸ್ಕರ ನಡೆದಿದೆ. ಒಂದು ಮಣ್ಣಿಗೋಸ್ಕರ. ಈಗ ಇಲ್ಲಿ ಯಾವುದು ಒಂದು ಸೂಜಿನೂ ಕೊಡಂಗಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ ಪಾಂಡವರಿಗೆ. ಒಂದು ಸೂಜಿ ಭೂಮಿ ಅಷ್ಟನ್ನು ಕೊಡಂಗಿಲ್ಲ ಅಂತ ಹೇಳ್ತಾನೆ. ಅದು ಮಣ್ಣಿಗೋಸ್ಕರ ನಡೀತೀರಿ. ಮತ್ತು ಹೊನ್ನು ರೀ, ಹೊನ್ನು ಅಂದರೆ ಇದು ಸಂಪತ್ತು ರೀ, ದುಡ್ಡು ಬಂಗಾರ. ಅವು ಅವಟ್ರಗಳಿಗೋಸ್ಕರ ನಾವು ಜಗಳ ಆಡ್ತೀವಿ ರೀ. ನಮ್ಮ ಸಾರ್ ಹೇಳಿದ್ರಿ, ಇವು 3ಗೋಸ್ಕರ ಜಗತ್ತು ನಡೆಯೋದು. ರಾಮಾಯಣದಾಗ ಸೀತೆಗೋಸ್ಕರ ನಡೀತು. ರಾವಣ ಲಂಕೆಯಲ್ಲಿ ಇಟ್ಕೊಂಡಿದ್ದ. ಹಾಂ, ಹನುಮಂತ ಬೆಂಕಿ ಹೆಚ್ಚಿ ತಗೊಂಬಂದ. ಬೆಂಕಿಗೆ ಬೆಂಕಿ ಹೆಚ್ಚಿ ಊರವ್ರಿಗೆ ಆಗ್ಬಿಟ್ಟ. ಹನುಮಂತ ಊರವ್ರಿಗೆ ಕುಂದಿರ್ತಾವ. ನೋಡ್ತಿಲ್ಲ ಊರಾಗ ಎಂದಿರಂಗಿಲ್ಲ, ಊರವ್ರಿಗೆ ಇರ್ತಾವ ಗುಡಿ. ಹೌದ್ರಿ ಹನುಮಪ್ಪನ ಗುಡಿ. ನಮಸ್ಕಾರ ಆಯ್ತು, ಹೋಗಿ ಬರ್ತೀನಿ. ಬರ್ತೈತೆ ನೋಡೋಣ ಬರ್ರಿ. ಇಲ್ಲ ನಾವು ನೋಡೋದು. ಸರಿ ಸರಿ. ಸರಿ ಸರಿ. ಹಾಂ ಆಯ್ತು ಅಣ್ಣ. ಇದು ಬಸವೇಶ್ವರ ಐಕ್ಯವಾದ ಸ್ಥಳ ಅಲ್ಲ ರೀ, ಹೋಗ್ಬೋದು ರೀ ಒಳಗಡೆ? ಹೋಗ್ಬೋದು. 5 ರೂಪಾಯಿ ಇದೆ ಟಿಕೆಟ್. 5 ರೂಪಾಯಿ ತೊಗೋಬೇಕೇನು ರೀ? ಫೋನ್ಪೇ ಆದ್ರಿ? ಇಲ್ಲ. ಅಲ್ಲಿ ತಾತ ಅಲ್ಲಿ ತಾತವ್ರು ಏನು ಹೇಳ್ತಾರೆ ರೀ? ಹೋಗ್ಬೋದು ರೀ ಅಣ್ಣ? ಹಾಂ ತಾತ ನೋಡಿ, ತಾತ ಸನ್ನೆ ಮಾಡಿದ್ರಿ. ಈತ ಅಣ್ಣಗೆ ಹೇಳಿದ್ರು ನಮ್ಮನ್ನು ಒಳಗೆ ಬೆಳಕತ್ರ. ನೋಡಿ, ಒಳ್ಳೆ ಕಾಲಕ್ಕೆ ಬೆಲೆ ಐತೆ. ಒಳ್ಳೆ ಮಾಡಿದರೆ ನಮಗೆ ಒಳ್ಳೆಯದು ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದೇ ನಮ್ಮ ಹಿಂದ್ಗಡೆ ಬರುತ್ತೆ ರೀ. ಜೀವನದಾಗ ಏನಿಲ್ಲ ರೀ ಅಣ್ಣ, ನಾನು ಹೇಳ್ತಾ ಇದ್ದೀನಿ ಅಣ್ಣ. ಒಳ್ಳೆಯ ಮಾತುಗಳನ್ನ ಆಡ್ಕೊಂಡ್ರೆ ನಮಗೆ ಒಳ್ಳೆಯದೇ ನಮ್ಮ ಹಿಂದ್ಗಡೆ ಬರ್ತದೆ. ಕೆಟ್ಟದ್ದು ಬಯಸಿದ್ರೆ ನಾವು ಕೆಟ್ಟದ್ದು ನಮ್ಮ ಹಿಂದ್ಗಡೆ ನಮ್ಮ ಬೆನ್ನಿಗೆ ಅಂಟ್ಕೊಂಡಿರ್ತದೆ. ಅದು ಅರ್ಥ ಆಯ್ತಾ? ನೋಡಿ, ಒಳ್ಳೆ ಬುದ್ಧಿ ಮಾತು ಹೇಳಿದ್ರೆ ಒಳ್ಳೆ ಸಂಭಾವನೆ ನಡೀತೀರ. ಅಲ್ಲಿ ಪ್ರತಿಧ್ವನಿ ನಡೀತೀರ. ಅದು ನಂದು ಮತ್ತೆ ಹತ್ತಂದು ಅಣ್ಣ ತಾತ ಅವರು ಹಿಂಗಾಯ್ತು ನೋಡ್ರಿ. ನೋಡಿ, ಶ್ರೀ ಬಸವೇಶ್ವರರು ಸ್ವಾಮಿ, ಜಗದ್ಗುರು ಬಸವೇಶ್ವರರು ಐಕ್ಯವಾದಂಥ ಸ್ಥಳ ರೀ ಇದು. ಪರಮೇಶ್ವರ ಸೂರ್ಯೋದಯ ಆಗ್ತಾ ಇದೆ ನೋಡಿ. ನದಿಯ ಮೇಲೆ ಯಾವ ಥರ ಮಿಂಚ್ತಾ ಇದೆ ನೋಡಿ. ಪ್ರವಾಸಿಗರು ಎಲ್ಲಿಂದನೋ ಬಂದಿರ್ತಾರ ಇಲ್ಲಿ ನೋಡೋಕೆ ಬಂದಾರ ನೋಡಿ. ಯಾವ ಥರ ಬಂದಿದ್ದಾರೆ ನೋಡಿ ಇವರು. ಅಣ್ಣ ನೋಡಿ ಫೋಟೋ ತೆಗೆದುಕೊಂಡನ. ಬಸವಣ್ಣನವರ ಆಧ್ಯಾತ್ಮಿಕ ಗುರುಗಳ ದರ್ಶನವಾಯಿತು, ಅಂದರೆ ಸಂಗಮನಾಥರ ದರ್ಶನವಾಯಿತು. ನಾವು ಈಗ ಮುಂದೆ ಹೋಗೋಣ ಬನ್ನಿ. ನಾವು ಜಗದ್ಗುರು ಬಸವೇಶ್ವರರ ದರ್ಶನವನ್ನು ಪಡೆದುಕೊಂಡು ಹೋಗೋಣ. ಕೆಳಗಡೆ ನೋಡಿ ಯಾವ ಥರ ಇದೆ. ನೀರಿನ ಆಳಕ್ಕೆ ಹೋಗಿ ನಮ್ಮ ಬಸವಣ್ಣನವರು ಐಕ್ಯವಾಗಿದ್ದಾರೆ ನೋಡಿ. ಇಲ್ಲಿ ಕೆಳಗಡೆ ಯಾವ ಥರ ಇದೆ ನೋಡಿ.
ಭಕ್ತಾದಿಗಳು ಬಂದು ಕೂತಿದ್ದಾರೆ. ಒಬ್ಬರೇ ಇದ್ದಾರೆ. ಮೇಲ್ಗಡೆ ಎಲ್ಲ ವ್ಯೂ ನೋಡ್ತಾ ಇದ್ದಾರೆ. ಜಗದ್ಗುರು ಬಸವೇಶ್ವರರು ಐಕ್ಯವಾದ ಮಂಟಪ ಇದೆ. ಆಗಿನ ಸೃಷ್ಟಿಯಿಂದ ಗರ್ಭಗುಡಿ ಒಳಗಡೆ ಪ್ರವೇಶಿಲ್ಲ, ಅಂದರೆ ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ. ನೋಡಿ, ಪ್ರವಾಸಿಗರು ಬಂದಿದ್ದಾರೆ. ಎಲ್ಲಿಂದೋ ಬಂದಿರ್ತಾರೆ. ದೋಣಿ ವಿಹಾರ ಮಾಡ್ತಾ ಇದ್ದಾರೆ. ಹೋಗ್ತಾ ಇದೆ. ನೀವು ಆವಾಗ ನೋಡಿದ್ರಲ್ಲ ಬೋಟು, ಅಂದರೆ ಹಡಗು, ಅದು ಇಲ್ಲಿ ಬಂದು ಎಂಡಾಗುತ್ತೆ. ಇಲ್ಲಿ ಬಂದು ಎಲ್ಲರೂ ಕೆಳಗೆ ಇಳಿತಾರೆ. ನೋಡಿ, ಅಲ್ಲಿ ಭಕ್ತಾದಿಗಳು ಸ್ನಾನ ಮಾಡುವುದಕ್ಕೂ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಲ್ಲಂ ಪ್ರಭುಗಳ ವಚನವಿದೆ. ಇಲ್ಲಿ ಬಹಳ ಆದವ್ರಿ. ಅಕ್ಕ ಮಹಾದೇವಿ ವಚನಗಳು, ಮಡಿವಾಳ ಮಾಚಿದೇವರು, ಮತ್ತೆ ಅರಳಯ್ಯ, ಇವ್ರೇನು ಅದಲ್ರಿ. ಅಕ್ಕ ಮಹಾದೇವಿ, ಅರಳಯ್ಯ, ಮಡಿವಾಳ ಮಾಚಿದೇವರು, ಅಲ್ಲಮ ಪ್ರಭು ಬಸವೇಶ್ವರರು ಅವರ ವಚನಗಳನ್ನು ಅವಾಗ ಪ್ರತಿಪಾದಿಸ್ತಾ ಇದ್ರು. ಅವಾಗ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ನಡೀತಿದ್ರಿ. ಅವಾಗ ಉತ್ತುಂಗದಲ್ಲಿ ನಡೀತಿದ್ರಿ ಅಂತ. ಇವಾಗ ಏನೆಲ್ಲ ನಡೀತಾ ಇದ್ದೀರಿ ನೋಡ್ರಿ, ಕಲಿಯುಗದಲ್ಲಿ ಅದು ನಡೆದಿದ್ದು ಕಲಿಯುಗದಲ್ಲಿ. ಈಗ ನಡೀತಿರೋದು ಕಲಿಯುಗನೇ. ಆದರೆ ಈಗ ನಡೀತಿರೋದು ಅಂಥವ್ರು ಯಾರಿಲ್ಲ. ಅಂಥವ್ರು ವಚನಕಾರರು, ದಾಸ ಸಾಹಿತ್ಯರು ಇಲ್ಲಿ ನೋಡ್ಬೋದ್ರಿ. ಗವಿಸಿದ್ದೇಶ್ವರ ಗವಿ ವಚನಗಳು ಇರ್ತಾವ್ರಿ. ಇನ್ನು ಅಷ್ಟೊಂದು ಆವಾಗಿನ ಮಟ್ಟಕ್ಕೆ ಹೋಲಿಸ್ಕೊಂಡ್ರೆ ಈಗ ಬಹಳ ಕಡಿಮೆ ರೀ ಅಣ್ಣ. ಕೂಡಲ ಸಂಗಮದಲ್ಲಿ ಬಹಳ ಮಂಟಪಗಳಿದಾವ್ರಿ. ಈ ಕಡೆ ಶ್ರೀ ಜ್ಞಾತ ವೇದ ಮುನಿಗಳ ಗದ್ದುಗೆ ಅಂತ ಅದ. ಇಲ್ಲಿ ಗದ್ದುಗೆ ಇದೊಂದು ಮಂಟಪ, ಅಂದರೆ ಮುನಿಗಳು ಒಂದು ಮಠ ಇದೆ ಸಣ್ಣದಾಗಿ. ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಅರಳಯ್ಯ, ಚೆನ್ನಬಸವ ಅವರು ಆವಾಗಿನ ಕಾಲದಲ್ಲಿ ಅಷ್ಟೊಂದು ವಚನಗಳನ್ನು ಪ್ರತಿಪಾದಿಸ್ತಾ ಇದ್ರಿ ನಮ್ಗೆ. ಇಲ್ಲಿ ಅಂಬಿಗರ ಚೌಡಯ್ಯ ವಚನ, ಎಲ್ಲರೂ ಇವರು ವಚನಕಾರರ್ರಿ ಆವಾಗಿನ ಕಾಲ. ತನ್ನ ತಾನೇ ಪಕ್ಷಕ್ಕೆ ಬಂದು ತನ್ನಲ್ಲಿ ಹುಟ್ಟಿದ ನೆನಪೀನು ಬಿಣ್ಣನವರೇನು ನೆಂಬೇನಯ್ಯ ರಾಮನಾಥ ಜೇಡರ ದಾಸಿಮಯ್ಯ. ಕಂಡದ್ದನ್ನೆಲ್ಲ ಕೊಂಡು ಅಟ್ಟಹಾಸದೆ ಮೆರುವ ಜನಕ್ಕೆ ಕಾಣದ ಜೀವಿ ಬಂದು ತಳ್ಳ ನೆನೆಸುವುದು ಜಗವು ನೋಡ ಗುಹೇಶ್ವರ ಎಂದು ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ವರ್ಡ್. ಹಾಗೆ ಮುಂದ್ಗಡೆ ಬನ್ನಿ, ನಿಮ್ಗೆ ತೋರಿಸ್ತೇನೆ. ಮತ್ತೆ ಇಲ್ಲಿ ನೋಡಿ, ಎಷ್ಟೊಂದು ದೂರದಿಂದ ಬಂದಿರ್ತಾರೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು. ಅಂದ್ರೆ ನಾವು ಶಾಲೆ ಓದುವ ಟೈಮಲ್ಲೂ ಸಹ ಈ ತರನೇ ಪ್ರವಾಸವನ್ನು ಕೈಗೊಳ್ತಾ ಇದ್ವಿ. ನಾವಿಲ್ಲಿ ಶಾಲೆ ಅಥವಾ ಯಾವುದೋ ಒಂದು ಕಾಲೇಜ್ ಆದ ಇಲ್ಲಿ ಬಸವ ಶರಣ ಕಲಾ ಸಂಗ್ರಹಾಲಯ ಅಂತ ಅದ ಕೂಡಲ ಸಂಗಮ. ಅಂದರೆ ಯಾವುದೋ ಒಂದು ಮ್ಯೂಸಿಯಂ ಥರ ಏನೋ ಪುರಾತನದ, ಅಂದರೆ ಆಗಿನ ಬಸವ ಶರಣರ ಕಾಲದಲ್ಲಿ, ಆವಾಗಿನ ಕಾಲದಲ್ಲಿ ಯಾವ ಥರ ಇತ್ತು ಜೀವನ, ಅವರ ಕೆಲಸ ಕಾರ್ಯಗಳು ಯಾವ ಥರ ಮಾಡ್ತಾಯಿದ್ರು ಎಂಬುದು ಎಲ್ಲ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ನಾವು ಹೋಗೋಣ ಬನ್ನಿ ಆ ಸೈಡು. ಹೋಗುವಾಗ ಅತ್ತ ಇತ್ತ ನೋಡಿಕೊಂಡು ದಾಟಬೇಕಾಗುತ್ತೆ, ಇಲ್ಲವಾದರೆ ನಾವು ಡಮಾರ್ ಆಗಿಬಿಡ್ತೀವಿ. ನಾವು ಅಲ್ಲಿ ಬೋರ್ಡ್ ನೋಡಿ ಬಂದೀವಲ್ಲ, ಬೋರ್ಡು ಬಸವಣ್ಣನವರನ್ನು ಕುರಿತು ಛಾಯಾಚಿತ್ರಗಳಂತ ಇಲ್ಲೇ ಇದ್ದಾವೆ ನಮ್ಮ ಮುಂದ್ಗಡೆ ನೋಡಿ.
ಪರಮೇಶ್ವರ ಇದೇನು ಗೊತ್ತಾ ಅಂದರೆ ಛಾಯಾಚಿತ್ರಗಳಂದರೆ ಆಗಿನ ಕಾಲದಲ್ಲಿ ರೀತಿ ರಿವಾಜಗಳು ಯಾವ ಥರ ಇದ್ವು, ಆವಿನ ಕಾಲಮಾನದಲ್ಲಿ ಯಾವ ಥರ ಕೆಲಸ ಮಾಡ್ತಿದ್ರು ಎಂಬುದು ಇಲ್ಲಿ ನೋಡುವುದಕ್ಕೆ ನಮಗೆ ಸಾಧ್ಯ. ಸದ್ಯಕ್ಕೆ ಅಲ್ಲದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ, ಅದ್ರ ಸಲುವಾಗಿ ನಾನು ನೋಡ್ತಾ ಇದ್ದೀನಿ, ನೋಡೋಣ ಅಂತ. ಇಲ್ಲಿ ಕಾಮಗಾರಿ ಇನ್ನೂ ಕೆಲಸ ಪೂರ್ಣ ಆಗಿಲ್ಲ ಅಂತ ಅಣ್ಣನ ಕೇಳಿದೆ. ನಾವು ಮುಂದೆ ಹೋಗೋಣ ಬನ್ನಿ. ಕೂಡಲ ಸಂಗಮ ದಾಸೋಹ ಇದು. ಈ ದಾಸೋಹನೂ ಕೂಡ ಸದ್ಯಕ್ಕೆ ನಮಗೆ ಓಪನ್ ಮಾಡಿಲ್ಲ, ಅದು ಕ್ಲೋಸ್ ಆಗಿದೆ. ಅಂದರೆ ಅನ್ನ ಪ್ರಸಾದ ಸಿಗುವಂಥ ಸ್ಥಳ ಇದೆ. ಹಾಗೆಯೇ ನಮ್ಮ ಮುಂದೆ ಬಂದು ನಿಂತೀವ್ರಿ. ಇಲ್ಲಿ ನೋಡಿದೆ ಆತ ಯಾರೂ ಇಲ್ಲ ಇಲ್ಲಿ ಅಂತೂ. ನಾವು ಮುಂದ್ಗಡೆ ಹೀಗೆ ಹೋಗ್ತಾ ಇದ್ದೀನಿ. ಅಕ್ಕ ಮಹಾದೇವರ ಮಂಟಪ ಎಲ್ಲಿದ್ದಾವ? ಮುಂದಿನ ಗೇಟ್ ಹೋಗ್ಬೇಕು. ಹೌದು ರೀ. ಇಲ್ಲಿ ಮತ್ತೆ ವಸ್ತು ಸಂಗ್ರಹಾಲಯಗಳು ವಚನಗಳು ಓದಬೇಕಂದ್ರೆ ಎಲ್ಲಿ ಸಿಗ್ತಾವೆ? ಮುಂದೆ ಸಂಗ್ರಹಾಲಯ ಎಲ್ಲಿ ಸಿಗ್ತಾವೆ? ನೋಡಿ ಬಂದಿರೋ, ಓಪನ್ ಇಲ್ಲ, ಬಂದ್ ಮಾಡ್ಯಾರ. 8 ಗಂಟೆಗೆ ಓಪನ್ ಮಾಡ್ತಾರೆ. ಇದು ಅರಳಯ್ಯ, ಅಕ್ಕ ಮಹಾದೇವಿ, ಅಲ್ಲಾಂ ಪ್ರಭು ಅಲ್ಲೇ ಇದ್ದವ್ರೆ, ಎಲ್ಲ ಆಶ್ರಮದಲ್ಲೇ ಬರ್ತಾವೆ. ಇವರನ್ನು ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ, ಮ್ಯೂಸಿಯಮ್ಮು ಯಾವುದು ಎಕ್ಕಡೆ ಇದೆ ಎಂಬುದು ಎಲ್ಲ ಕೇಳಿದೆ. ಆದರೆ ಇವರು ಹಾಗೆ ಮುಂದೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ನಾನು ಹಾಗೆ ಕೇಳ್ತಾ ಇದ್ದೇನೆ ಅವ್ರಿಗೆ ಪ್ರಶ್ನೆಗಳು. ಒಬ್ಬ ಅಣ್ಣ ಹೇಳ್ತಾ ಇದ್ದಾನೆ ನೋಡಿ ಎಕ್ಸಾಕ್ಟ್ಲಿ ನಮಗೆ ದಾರಿ. ಇಲ್ಲಿ ಹೋಗ್ರಿ, ನೆಕ್ಸ್ಟ್ ಗೇಟ್ ಹೋಗ್ರಿ, ನಿಮ್ಗೆ ಗೊತ್ತಾಗುತ್ತೆ, ಅವರು ಮಾಹಿತಿ ಕೊಡ್ತಾರೆ ನಿಮ್ಗೆ. ಅವರು ರೋಡ್ ಮೇಲೆ ಹೋಗಿ ಫಸ್ಟ್ ಲೆಫ್ಟ್ ತಗೋ ಅಂತ ಹೇಳ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ನೋಡಿ. ಶ್ರೀಹರಿ ಇಚ್ಛೆ ಅಂತ ನಾನು ಅಂದ್ಕೊಂಡೆ, ಹಾಗೆ ಮುಂದ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಮಾಚಿದೇವ ಮಹಾದ್ವಾರ, ಮಡಿವಾಳ ಮಾಚಿದೇವ ಮಹಾದ್ವಾರ ಅಂತ ಅದಕ್ಕೆ ಒಳಗಡೆ ನಮಗೆ ಮ್ಯೂಸಿಯಂ ಸಿಗುತ್ತೆ ಒಳಗಡೆ ಹೋದ್ರಿಗೆ.